ಈ ದಿವಸ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ ಬೃಹತ್ ಲೋಕ ಅದಾಲತನ್ನು ಹೂಡಿಕೊಂಡ ಕಾರಣ ಆ ಲೋಕ ಅದಾಲತಲ್ಲಿ ನಮ್ಮ ಕಕ್ಷಿಗಾರರು ರಾಜ್ಯದ ಸಂಧಾನದಲ್ಲಿ ಈ ಸಂದರ್ಭದಲ್ಲಿ ಅವರು ಮೊದಲಿಗೆ 2016ರಿಂದ ಲಗ್ನ ಆಗಿದ್ದರು. ಆದರೆ ಕೆಲವೊಂದು ಕಾರಣಗಳಿಂದ ಇಬ್ಬರ ನಡುವೆ ತಾರತಮ್ಯ ಬಂದು ಬಿಟ್ಟಿದ್ದರು. ಮುಂದೆ ಅವರು ಕೋರ್ಟಿಗೆ ಬಂದ ತಕ್ಷಣ ನಾವು ಒಳ್ಳೆಯ ಸಲಹೆ ಕೊಟ್ಟು ಅವರಿಗೆ ಕೂಡಿ ಬಾಳೆ ಮಾಡಲು ಹೇಳಿದ್ರಿಂದ ಅವರು ಇವತ್ತು ಒಂದುಗೂಡಿ ಮತ್ತೆ ಬಾಳೆ ಮಾಡಲು ಹೊರಟಿದ್ದಾರೆ. ಇದರಿಂದ ನಮಗೆ ಒಳ್ಳೆಯ ಸಂತೋಷವಾಗಿದೆ ಈ ದಿವಸ. ಹಾಗೂ ಮತ್ತೆ ಪುನಃ ಅವರು ಒಳ್ಳೆಯ ಬಾಳೆ ಮಾಡೋದನ್ನು ನಾನು ಹಾರೈಸುತ್ತೇನೆ. ಹಾಗೂ ನಮ್ಮ ಕೋರ್ಟಿನ ಎಲ್ಲ ನ್ಯಾಯಾಂಗ ಸಿಬ್ಬಂದಿಯವರು ಸಾಹೇಬುಗಳು ಎಲ್ಲ ಅವರು ಒಳ್ಳೆಯ ತಿಳುವಳಿಕೆ ಹೇಳಿ ಅವರಿಗೆ ಕೂಡಿ ಬಾಳೆ ಮಾಡೋದನ್ನು ದಾರಿ ತೋರಿಸ್ಕೊಟ್ರು. ಹೀಗಾಗಿ ನಮ್ಮ ಕಕ್ಷಿಗಾರರು ಭಾಳ ಒಳ್ಳೆಯ ರೀತಿಯಿಂದ ನಮಗೂ ಕೋಆಪ್ರೇಷನ್ ಕೊಟ್ಟು ತಾವು ಕೋಆಪ್ರೇಷನ್ ತಿಳ್ಕೊಂಡು ಮತ್ತು ಕಾಯ್ದೆ ಕಾನೂನು ಪ್ರಕಾರ ಎಲ್ಲ ತಿಳುವಳಿಕೆ ಹೇಳಿಂದ ಅವರು ಮುಂದೆ ರಾಜಿ ಆದರು. ಈ ರಾಜಿ ಇದರಿಂದ ಈಗ ಅವರು 2 ತಿಂಗಳು ಅದು ಕೂಡಿ ಬಾಳೆ ಮಾಡಕತ್ತಿ. ಈ ದಿವಸ ಅವರು ನಮ್ಮ ಬೃಹತ್ ಲೋಕ ಅದಾಲತ್ನಲ್ಲಿ ಮತ್ತೆ ತಮ್ಮ ಎಲ್ಲ ಹಿಂದಿಲ್ದೆಲ್ಲ ಮರೆತುಕೊಂಡು ಮುಂದೆ ಬಾಳೆ ಮಾಡ್ತೀನಿ ಅಂತ ತಿಳ್ಕೊಂಡು ಒಳ್ಳೆಯ ಜೀವನ ನಡೆಸುವಂತೆ ಇಲ್ಲಿ ನಮ್ಮ ಮುಂದೆ ಅವರು ಮತ್ತೊಮ್ಮೆ ಮದುವೆ ಮಾಡಲಾಯಿತು. ಕೋರ್ಟೆಲ್ಲ ಸಾಹೇಬ್ರ ಜೊತೆಗೆ ಮಾಡಿ ಈ ದಿವಸ ರಾಜ್ಯ ಸಂಧಾನವನ್ನು ಹಮ್ಮಿಕೊಂಡ ಕಾರಣ ನಮಗೊಂದು ಒಳ್ಳೆಯ ಇದು ಒಂದು ಸಂತೋಷದ ದಿವಸ ಅನಿಸುತ್ತೆ. ಇದರಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ. ಹಾಗೂ ಈ ಥರ ಎಲ್ಲರೂ ದಂಪತಿಗಳು ಯಾವುದೇ ಕಲಹ ಇಲ್ಲದೆ ಬಾಳೆ ಮಾಡಿದರೆ ಒಂದು ಒಳ್ಳೆಯ ನಿದರ್ಶನವಾಗುತ್ತೆ ಅನ್ನೋದಕ್ಕೆ ನಮ್ಮ ಕಕ್ಷಿಗಾರ ಕಾರಣ.